ನಮಸ್ಕಾರ ವೀಕ್ಷಕರೇ, ಇವತ್ತು ತುಂಬಾ ಈಸಿಯಾಗಿ ಸೊಸೈಟಿ ಅಕ್ಕಿ ಬಳಸ್ಕೊಂಡು ಟೊಮೊಟೊ ಬಾತು ಹೆಂಗೆ ರುಚಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಇಂದ ಇನ್ನೂ ಹೆಚ್ಚಿನ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ನಂಗೆ ಹೆಲ್ಪ್ ಆಗುತ್ತೆ. ಮೊದಲಿಗೆ ಇಲ್ಲಿ ನಾನು ಬಾಂಡ್ಲಿ ತಗೊಂಡಿದ್ದೀನಿ. ತಪ್ಪಲೆ ಬಾಂಡ್ಲಿ ಯಾವ್ದಾರ ಅಗ್ಲಕ್ಕೆ ಇರೋ ಅಂತ ಪಾತ್ರೆ ನಾವು ತಗೋಬೇಕಾಗುತ್ತೆ. ಒಂದ್ 50 ಗ್ರಾಮ್ ಅಷ್ಟು ಕಡಲೆಕಾಯಿ ಎಣ್ಣೆ ಹಾಕೊಂಡಿದ್ದೀನಿ. ಅದಕ್ಕೆ ಪಲಾವ್ ಮಸಾಲ ಏನೇನಿದೆಯೋ ಎಲ್ಲಾದು ಹಾಕೊಳ್ಳಿ. 2 ಈರುಳ್ಳಿನ ಸಣ್ಣದಾಗೆ ಉದ್ದಕ್ಕೆ ಹಚ್ಕೊಬಿಟ್ಟು ಹಾಕೋತಾ ಇದ್ದೀನಿ. ಇವಾಗ ಈರುಳ್ಳಿ ಹಸಿ ವಾಸನೆ ಹೋಗ್ಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ಹಸಿಮೆಣಸಿನಕಾಯಿನ ಮಧ್ಯಕ್ಕೆ ಸ್ವಲ್ಪ ಭಾಗ ಮಾಡ್ಬಿಟ್ಟು ಹಾಕೋತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕಾದ್ರೆ ಹಾಕೊಳ್ಳಿ. ಸುಮ್ನೆ ನಾನು ಹಾಕಿರೋದು, ಇದೇನ್ ಖಾರ ಹತ್ತೋದಿಲ್ಲ ಜಾಸ್ತಿ. ಈರುಳ್ಳಿ ಫ್ರೈ ಆದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ 2 ಸ್ಪೂನ್ ಹಾಕೋತಾ ಇದ್ದೀನಿ. ಮನೆಯಲ್ಲೇ ಮಾಡಿರುವಂತ ಪೇಸ್ಟ್ ಇದು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಈ ರೆಸಿಪಿನ ಬರೀ 10 ನಿಮಿಷದಲ್ಲಿ ಮಾಡ್ಬೋದು, ಬೇಗನೆ ಆಗೋಗುತ್ತೆ, ತುಂಬಾ ರುಚಿಯಾಗಿ ಮಾಡ್ಬೋದು. ನಾನು ಹೆಂಗ್ ಮಾಡಿದೀನೋ ಅದೇ ರೀತಿ ಮಾಡ್ತಾ ಹೋಗಿ. ಇವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಇದು ಕೂಡ ಆಪ್ಷನಲ್ಲೇ, ನೀವು ಬೇಕಾದ್ರೆ ಹಾಕೋಬಹುದು. ಹಾಗೆ ಹೆಚ್ಚಿರೋ ಟೊಮೊಟೊ ಹಾಕ್ತಾ ಇದ್ದೀನಿ. ಒಂದೇ ಒಂದು ಟೊಮೊಟೊ ಹೆಚ್ಚಿರೋದು ಹಾಕಿರೋದು ನಾನು. ಇವಾಗ ಸ್ವಲ್ಪ ಹಸಿ ಬಟಾಣಿ ಹಾಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾವು ಹಾಕಿರೋ ಐಟಮ್ಸ್ನೆಲ್ಲ ಒಂಥರ ಸ್ಮ್ಯಾಶ್ ಆದಂಗೆ ಆಗಬೇಕು ಟೊಮೊಟೊ. ಆ ರೀತಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ಟೊಮೊಟೊ ಪೇಸ್ಟ್ ಹಾಕ್ತಾ ಇದ್ದೀನಿ. ಒಂದು 4 ರುಬ್ಕೊಂಡು ಹಾಕ್ತಾ ಇರೋದು ಟೊಮೊಟೊನ. ಒಂದು ಟೊಮೊಟೊ ಹಾಗೆ ದಪ್ಪನಾಗೆ ಹೆಚ್ಚಾಕೊಳ್ಳಿ. ಒಂದು 4 ಟೊಮೊಟೊ ರುಬ್ಬಿಟ್ಟು ಹಾಕೊಳ್ಳಿ, ತುಂಬಾ ರುಚಿಯಾಗಿ ಬರುತ್ತೆ ಈ ತರ ಪೇಸ್ಟ್ ಮಾಡಿ ಹಾಕೊಂಡ್ರೆ. ಇವಾಗ ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು, ಆ ರೀತಿ ನಾವು ಫ್ರೈ ಮಾಡ್ಕೋಬೇಕು. ಒಂದ್ 2-3 ನಿಮಿಷದಲ್ಲೇ ಫ್ರೈ ಆಗೋಗುತ್ತೆ. ಇದು ಜಾಸ್ತಿ ಅಂದ್ರೆ ಒಂದ್ 5 ನಿಮಿಷ ತಗೊಳುತ್ತಷ್ಟೇ. ಇದೇ ತರನೇ ಕುಕ್ಕರಲ್ಲೂ ಸಹ ಮಾಡ್ಬೋದು. ನಿಮಗೆ ಏನಾದ್ರೂ ಈ ತರ ತಪ್ಪಲೆಲಿ ಬಾಣ್ಲಿಲಿ ನಿಮಗೆ ಮಾಡಕ್ ಬರ್ಲಿಲ್ಲ ಅಂತ ಅಂದ್ರೆ ಇದೇ ರೀತಿ ಇದೇ ಪ್ರೋಸೆಸ್ ಅಲ್ಲಿ ಕುಕ್ಕರಲ್ಲೂ ಸಹ ಮಾಡ್ಕೋಬಹುದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಸ್ಪೈಸಸ್ ಅಲ್ಲಿ ನಾನು 2 ತರ ಪುಡಿ ಹಾಕೋತಾ ಇದ್ದೀನಿ. 1 ಸ್ಪೂನು ಖಾರದ ಪುಡಿ ಹಾಕೋತಾ ಇದ್ದೀನಿ, 1 ಸ್ಪೂನು ಗರಂ ಮಸಾಲ ಹಾಕೋತಾ ಇದ್ದೀನಿ. ಇವೆರಡೇ ಮಸಾಲ ಹಾಕೋತಾ ಇರೋದು ನಾನು. ಇವಾಗ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಮಿಕ್ಸ್ ಮಾಡ್ಕೊಂಡು. ನಾವು ಹೀಗೆ ಎಲ್ಲ ಆಡ್ ಮಾಡ್ಕೋತಾ ಗೊಜ್ಜು ಎಷ್ಟು ಚೆನ್ನಾಗಾಗುತ್ತೆ ಅಂದ್ರೆ ಸ್ಮೆಲ್ ಗಮ್ ಅಂತ ಬರ್ತಾ ಇರುತ್ತೆ. ಒಂದು 10 ನಿಮಿಷಕ್ಕೆ ತಿಂಡಿ ಆಗಿ ಹೋಗುತ್ತೆ, ಬೇಗನೆ ಮಾಡ್ಬೋದು. ಇವಾಗ ನಾನು ಸಣ್ಣಗೆ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಆಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಲಾಸ್ಟಿಗೆ ಇದು ಹಾಕೋಬಿಟ್ಟು ಇದೊಂದು ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ. ಬೇಯಿಸ್ಕೊಂಡಾದ್ಮೇಲೆ ಇವಾಗ ನಾವು ಎಷ್ಟು ಅಕ್ಕಿ ಹಾಕೋತೀವೋ ಅಷ್ಟಕ್ಕೆ ನೀರು ಹಾಕೋಬೇಕಾಗುತ್ತೆ. ಇವಾಗಲೇ ನಾವು 1 ಪಾವು ಅಕ್ಕಿ ತಗೊಂಡ್ರೆ 1 ಪಾವು ಅಂದ್ರೆ 1/4 kg ಅಕ್ಕಿ. 1/4 kg ಅಕ್ಕಿಗೆ 2 ಲೋಟ 2.5 ಲೋಟ ನೀರು ಹಾಕೋಬೇಕಾಗುತ್ತೆ. ನಾನಿಲ್ಲಿ 1.5 ಪಾವು ಅಕ್ಕಿ ತಗೊಂಡಿದ್ದೀನಿ. ಒಂದು 350-400 ಗ್ರಾಮ್ ಆಗೋಷ್ಟು ಅಕ್ಕಿ ತಗೊಂಡಿರೋದು. ಅದಕ್ಕೆ ಆಗೋಷ್ಟು ನೀರು ಹಾಕೊಂಡಿದ್ದೀನಿ. ಇವಾಗ ಒಂದು ಕುದಿ ಬರೋದಕ್ಕೆ ಬಿಡೋಣ. ತಟ್ಟೆ ಮುಚ್ಚಿಬಿಟ್ಟು ಒಂದು ಕುದಿ ಬಂದಾದ್ಮೇಲೆ ಒಂದ್ಸಲ ಕೈ ಆಡಿಸ್ಕೋಬೇಡಿ. ನೀಟಾಗಿ ನೀರು ಕಾದಿರ್ಬೇಕು, ಅವಾಗ ಹಾಕಿದ್ರೇನೆ ಅಕ್ಕಿ ತುಂಬಾ ಚೆನ್ನಾಗಿ ಅಳ್ಕೊಳುತ್ತೆ. ಹೂವು ಬಂದಂಗಿರುತ್ತೆ ಅನ್ನ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನಾನು ಸೊಸೈಟಿ ಅಕ್ಕಿ ಅನ್ನನ ಒಂದು 5-6 ಸಲ ತೊಳೆದ್ಬಿಟ್ಟು ಹಾಕೋತಾ ಇದ್ದೀನಿ. ಅಕ್ಕಿನ ನೀವು ಬಳಸಕ್ಕೂ ಮುಂಚೆ ಅದನ್ನ ಚೆನ್ನಾಗಿ ಮಾಡಿರ್ಬೇಕು. ಅದರಲ್ಲಿ ಕಲ್ಲು ಮಣ್ಣು ಏನಾದ್ರು ಇರುತ್ತೆ, ಅದನ್ನೆಲ್ಲ ತೆಕ್ಕೊಂಡು ನೀಟಾಗಿ ಒಂದು 5-6 ಸಲನಾದ್ರು ತೊಳ್ಕೊಂಡು ಹಾಕೊಳ್ಳಿ. ತುಂಬಾ ಚೆನ್ನಾಗಾಗುತ್ತೆ ಸೊಸೈಟಿ ಅಕ್ಕಿ ಅನ್ನದಲ್ಲಿ. ಈ ತರ ಬಾತ್ ಮಾಡೋದ್ರಿಂದ ಸಖತ್ತಾಗಿರುತ್ತೆ, ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಒಂದ್ಸಲ ಮುಚ್ಚಿ ಒಂದು 5 ನಿಮಿಷ ಬಿಟ್ಟು ತೆಗೆದ್ರೆ ಈ ತರ ಆಗಿರುತ್ತೆ ನೋಡಿ. ಒಂದ್ಸಲ ತೆಗ್ದು ಈ ತರ ಕೈ ಆಡಿಸ್ಕೋಬೇಕು. ಇವಾಗ ಮುಚ್ಚಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ತರ ಬೇಯಿಸ್ಕೋಬೇಕಾಗುತ್ತೆ. ಇನ್ ಮುಂದಕ್ಕೆ ನಿಮಗೆ ಗೊತ್ತಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಬಾತು ಗೊತ್ತಾ. ತುಂಬಾ ರುಚಿಯಾಗಿರುತ್ತೆ ತಿನ್ನೋದಕ್ಕೂ. ಇದೇ ತರ ಮಾಡಿ ನೋಡಿ. ಇನ್ನೊಂದ್ಸಲ ತೆಗೆದು ನೋಡಿದ್ಮೇಲೆ ಈ ತರ ಫುಲ್ಲು ನೀರು ಹೀರ್ಕೊಂಡಿರುತ್ತೆ. ಅನ್ನ ಸ್ವಲ್ಪ ಅಕ್ಕಿ ಕಾಣುತ್ತೆ. ನೀವು ಅದೇ ಹಬೆಯಲ್ಲಿ ಮುಚ್ಚಿ ಇಟ್ಬಿಡಿ ಪ್ಲೇಟ್ನ, ಯಾವ್ದಾರ ಒಂದು ಗಾಳಿ ಆಡ್ದಿಲ್ದಂಗೆ. ಆಮೇಲೆ ತೆಗೆದು ನೋಡಿದ್ರೆ ನೋಡಿ ಎಷ್ಟು ಚೆನ್ನಾಗಾಗಿರುತ್ತೆ. ಈ ತರ ಆಗಿರುತ್ತೆ ನೋಡಿ. ಸೊಸೈಟಿ ಅಕ್ಕಿ ಚೆನ್ನಾಗಾಗೋದಿಲ್ಲ, ಮೆತ್ತಗಾಗುತ್ತೆ ಅಂತ ಅನ್ನೋರೆಲ್ಲ ನೋಡಿ ಈ ತರ ಮಾಡ್ಕೊಂಡು ತಿನ್ನಿ, ತುಂಬಾ ರುಚಿಯಾಗಿ ಬರುತ್ತೆ, ಉಡಿಯಾಗಿರುತ್ತೆ ಅನ್ನ. ಈ ರೆಸಿಪಿನ ನೀವು ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.